ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5 ಕಂತುಗಳು ಕಣ್ರಿ. ಒಂದಲ್ಲ, ಎರಡಲ್ಲ, ಬರೋಬ್ಬರಿ 5 ಕಂತುಗಳಾದ್ರೂ ಬಿಡುಗಡೆ ಆಗ್ತಾ ಇದ್ದು, ಸತತವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸತತವಾಗಿ ನಾವು ಒಂದಾದ ಮೇಲೆ ಒಂದು ಕಂತುಗಳನ್ನ ಬಿಡುಗಡೆ ಮಾಡ್ತಾ ಹೋಗ್ತೀವಿ. ಈಗಾಗಲೇ ನೋಡಿದಿರಿ ನೀವು 24ನೇ ಕಂತು, 25ನೇ ಕಂತು, ಹಾಗೆ ನವೆಂಬರ್ ಮತ್ತು ಡಿಸೆಂಬರ್ 26 ಹಾಗೂ 27ನೇ ಕಂತು ಒಟ್ಟಿಗೆ ಸತತವಾಗಿ ಬಿಡುಗಡೆ ಆಗ್ತಾ ಬಂತು. ಅದರಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ನಿಮಿತ್ತವಾಗಿಯೂ ಕೂಡ ನವೆಂಬರ್ ಡಿಸೆಂಬರ್ ತಿಂಗಳ ಹಣವನ್ನ ಹೋದ ವರ್ಷದ ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಈಗ ಇನ್ನು 5 ಕಂತುಗಳು, ಹೌದು, ಡಿಸೆಂಬರ್ ತಿಂಗಳ ಹಣವನ್ನ ಹೊರತುಪಡಿಸಿನೇ ಇನ್ನು 5 ಕಂತುಗಳು ಬಿಡುಗಡೆ ಆಗಬೇಕಾಗಿದೆ. 28, 29, 30 ಹಾಗೂ ಇನ್ನೂ 2 ಕಂತುಗಳು. ಯಾವ್ಯಾವ ಕಂತುಗಳು ಇದನ್ನ ಬಿಡಿಸಿ ಹೇಳ್ತೀನಿ. ಯಾವ್ಯಾವ ತಿಂಗಳ ಹಣ ಅದನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಇರದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರ 2 ತಿಂಗಳ ಹಣವನ್ನು ಕೂಡ ಯಾಮಾರಿಸಿದೆ. 5,000 ಕೋಟಿ ಹಣವನ್ನ ನುಂಗು ಹಾಕಿದೆ ಎನ್ನುವಂತಹ ಪ್ರಶ್ನೆ ಕೂಡ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಅದು ನಿಜವಾಗ್ಲೂ ಕೂಡ ಆಗಿದೆ. ಅದು ಹೇಗೆ, ಏನು, ಎಂತ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ದುಡ್ಡು ಏನು ರಿಲೀಸ್ ಆಗತ್ತೆ, ನಿಮ್ಮ ಅಕೌಂಟ್ಗಳಿಗೂ ಕೂಡ ಬರ್ತಾ ಇರತ್ತೆ. ಆದ್ರೆ 2,70,000 ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕೆ, ನಿಮಗೂ ಕೂಡ ಇದರಲ್ಲಿ ದುಡ್ಡು ಬರೋದಿಲ್ವಾ? ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ 2,70,000 ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಇದು ಖಂಡಿತವಾಗ್ಲೂ. ಹಾಗಾದ್ರೆ ಯಾಕೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಈ ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಮೊದಲು ನಾವು ಯಾವ್ಯಾವ ಕಂತುಗಳನ್ನ ಪೆಂಡಿಂಗ್ ಉಳಿಸಿದೆ ಸರ್ಕಾರ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ನಿಮಗೆ ಕ್ಲಿಯರಿಟಿ ಇರಬೇಕು. ಈ ಕಂತುಗಳು ಪೆಂಡಿಂಗ್ ಉಳಿದಿದೆ, ಈ ಕಂತುಗಳು ಬರಬೇಕಾಗಿದೆ ಅನ್ನುವಂಥದ್ದು ಗೊತ್ತಿರಬೇಕು. ಆಗ ಮಾತ್ರ ಸರ್ಕಾರ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಅಂದರೆ ಸಾಕಷ್ಟು ಕಂತುಗಳನ್ನು ಯಾಮಾರಿಸಿಬಿಡ್ತಾರೆ, ನುಂಗ ಹಾಕಿಬಿಡ್ತಾರೆ. ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಈಗ ನಿಮಗೆ ಗೊತ್ತಿರುವಂತಹ ಪ್ರಕಾರ ಡಿಸೆಂಬರ್ ಮತ್ತು ನವೆಂಬರ್, ಹೋದ ವರ್ಷದ ನವೆಂಬರ್ ಮತ್ತು ಡಿಸೆಂಬರ್ ಅಂದರೆ 26, 27ನೇ ಕಂತಿನ ಹಣ ಜಮಾ ಆಗಿದೆ. ಯುಗಾದಿ ಹಬ್ಬದಿಂದನೂ ಕೂಡ ಜಮಾ ಆಗ್ತಾ ಬಂದಿದೆ. ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ. ಇದು ನಿಮಗೆ ಕ್ಲಿಯರಿಟಿ ಇದೆ. ಆದರೆ ಈ ವರ್ಷದಲ್ಲಿ ಜನವರಿ ತಿಂಗಳ ಹಣವನ್ನು ಕೂಡ ಕೊಟ್ಟಿಲ್ಲ. ಅಂದರೆ 28ನೇ ಕಂತಿನ ಹಣ, ಹಾಗೆ 29ನೇ ಕಂತು ಫೆಬ್ರವರಿ ತಿಂಗಳ ಹಣ ಕೂಡ ಸರ್ಕಾರ ಕೊಟ್ಟಿಲ್ಲ. ಈ 2 ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸಿದೆ. ಹಾಗೆ ಈ ಮಾರ್ಚ್ ಕೂಡ ಮುಗಿಲಿಕ್ಕೆ ಬಂತು. ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಪೆಂಡಿಂಗ್ ಉಳಿಸಿದೆ. ಹತ್ತತ್ರ 3 ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸಿದೆ. ಈ 3 ಕಂತುಗಳನ್ನು ಹೊರತುಪಡಿಸಿ ಇನ್ನೂ 2 ಕಂತುಗಳಿದ್ದಾವೆ. ನಾನು 5 ಕಂತುಗಳಂತ ಪ್ರಾರಂಭದಲ್ಲಿ ಕೂಡ ಹೇಳಿದ್ದೆ. ಹಾಗಾಗಿ ಇನ್ನು 2 ಕಂತುಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹೋದ ವರ್ಷದಲ್ಲಿ, ಹೌದು, 2025ರಲ್ಲಿ ಇನ್ನೂ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ನಾನು ಹೇಳಿದ ಹಾಗೆ ಡಿಸೆಂಬರ್ವರೆಗೂ ಕೂಡ ಕ್ಲಿಯರ್ ಆಗಿದೆ. ಆದರೆ ಸರ್ಕಾರ ಗೋಲ್ಮಾಲ್ ಮಾಡಿರೋದು ಪ್ರಾರಂಭದಲ್ಲಿ, ಹೌದು, 2025ರ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ. ಆ 2 ತಿಂಗಳ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಬರುತ್ತೆ. ಬಿಜೆಪಿ ನಾಯಕರು ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ನಿಂತ್ಕೊಂಡು ಕೇಳ್ತಾರೆ, 2 ಕಂತುಗಳು ಎಲ್ಲಿ ಹೋಯಿತು, 2 ಕಂತುಗಳನ್ನ ನೀವು ಯಾಕೆ ಬಿಡುಗಡೆ ಮಾಡಲಿಲ್ಲ, 5,000 ಕೋಟಿ ಹಣ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾರೆ. ಹಾಗಾದ್ರೆ ಅದಕ್ಕೆ ಉತ್ತರವನ್ನು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡಲೇಬೇಕಾಗತ್ತೆ. ಆ 2 ಕಂತುಗಳನ್ನ ನಾನು ಕೊಟ್ಟಿದ್ದೀನಿ, ಯಾವ ಕಂತುಗಳು ಕೂಡ ಮಿಸ್ ಆಗಿಲ್ಲ, ಎಲ್ಲವೂ ಕೂಡ ನಾವು ಕ್ಲಿಯರ್ ಮಾಡಿದೀವಿ ಅಂತಾನೆ ಹೇಳ್ತಾರೆ. ಆದರೆ ತದನಂತರ ಗೊತ್ತಾಗತ್ತೆ, ಒತ್ತಾಯದ ಮೇರೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗತ್ತೆ. ಅವರಿಗೂ ಕೂಡ ಗೊತ್ತಾಗತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಹೌದು, ಈ ಕಂತುಗಳು ಅಂತ. ಹಾಗಾಗಿ ಆ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡ್ಲಿಕ್ಕೆ ಒಪ್ಕೊಳ್ಳತ್ತೆ. ಹೌದು, ಆ 2 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿರೋದು ನಿಜ. ಅದನ್ನ ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಲ್ರೆಡಿ ಆಗಿದೆ. ಈ ತಿಂಗಳ ಪ್ರಾರಂಭದ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಕೂಡ ಆಯಿತು. ಆ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಗೋಸ್ಕರನೇ 28,608 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಹೌದು,
ಇಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಈ ದುಡ್ಡಿನಿಂದ ಈ ವರ್ಷದಲ್ಲಿ ಅಂದರೆ ಈ 12 ತಿಂಗಳ ಕಾಲವೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ನಿಮ್ಮ ಅಕೌಂಟ್ಗಳಿಗೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡಲಿಕ್ಕೆ. ಎಷ್ಟು ಬೇಕೋ ಈ ವರ್ಷಕ್ಕೆ ಅಷ್ಟು ದುಡ್ಡನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಲಾಗಿದೆ, ಮೀಸಲಿಡಲಾಗಿದೆ. ಈ ಗೃಹಲಕ್ಷ್ಮಿಗೋಸ್ಕರನೇ ಇಷ್ಟು ದುಡ್ಡು ಕೂಡ ಸಾಲತ್ತೆ. 2,500 ಕೋಟಿ ತನಕ ಒಂದು ಕಂತಿಗೆ ಬೇಕಾದರೆ ಹತ್ತತ್ರ 12 ಕಂತುಗಳಿಗೆ ಇಲ್ಲ ಅಂದರೂ 30,000 ಕೋಟಿ ತನಕ ಬೇಕಾಗತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ ಮಹಿಳೆಯರನ್ನು ತೆಗೆದುಹಾಕಿದ್ದಾರೆ. ಹೀಗಾಗಿ 28,608 ಕೋಟಿ ದುಡ್ಡೇನಿದೆ ಇಷ್ಟು ಸಾಲತ್ತೆ. ಹೀಗಾಗಿ ಅಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಕೂಡ ಇಲ್ಲ. ಇನ್ನು ಸ್ನೇಹಿತರ ಈ 5 ಕಂತುಗಳ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಸ್ನೇಹಿತರೆ, ಈ 2,70,000 ಮಹಿಳೆಯರಿಗೆ ದುಡ್ಡು ಯಾಕೆ ಬರೋದಿಲ್ಲ? ಈ ಪ್ರಶ್ನೆ ಬಹಳಷ್ಟು ಮಹಿಳೆಯರ ಒಂದು ಗಮನದಲ್ಲಿದೆ. ಯಾಕೆ ಅಂದರೆ ಬಹಳಷ್ಟು ಮಹಿಳೆಯರು GST ಫೇರ್ ಅಂತ ಬರ್ತಾ ಇದೆ ಅಂತೆ. ಹೌದು, ತಾಂತ್ರಿಕ ದೋಷದಿಂದ GST ಫೇರ್ ಅಂತ ಬಹಳಷ್ಟು ಮಹಿಳೆಯರದು ಬರ್ತಾ ಇದೆ ಅಂತ. ಹೀಗಾಗಿ ಸರ್ಕಾರ ರಿವೆರಿಫಿಕೇಶನ್ ಮಾಡ್ತಾ ಇದೆ. ಇದರಲ್ಲಿ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ ಬಳಿಕ ಆ ಒಂದು ವ್ಯಾಪಾರವನ್ನು ಶ್ರೀಮಂತರು ಕೂಡ ಮಾಡ್ತಿರ್ತಾರೆ, ಬಡ ಜನರು ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಅದರಲ್ಲಿ ಶ್ರೀಮಂತರು ಯಾರು, ಬಡವರು ಯಾರು ಅನ್ನುವಂತಹ ವೆರಿಫಿಕೇಶನನ್ನು ಖುದ್ದಾಗಿ ಸರ್ಕಾರವೇ ಮಾಡತ್ತಂತೆ. ತದನಂತರ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರಿದ್ದಾರೆ ಅವರನ್ನು ಮತ್ತೆ ರಿಪೀಟ್ ಆಗಿ ದುಡ್ಡು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾರಂತೆ. ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದಾರೋ ಅವರ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗುತ್ತೆ, ಈ ಯೋಜನೆಯಿಂದ ಹೊರಗಿಡಲಾಗತ್ತೆ. ಸೊ ಹೌದು, ನಿಮ್ಮ ಗಮನದಲ್ಲಿರಬೇಕು, ಈ ಯೋಜನೆಗಳಿಂದ ಹೊರಗಿಡಲಾಗತ್ತೂ ಕೂಡ. ಅದೇ ರೀತಿಯಾಗಿ ಯಾರು ಬಡವರಿರ್ತೀರಿ ಅವರ ಬಗ್ಗೆ ವೆರಿಫಿಕೇಶನ್ ಮಾಡಿದ ತಕ್ಷಣ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದರೆ ಅವರಿಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ನೀವು ಅದಕ್ಕೆ ಏನು ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ. ಹೌದು ಸ್ನೇಹಿತರೆ, ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಾರಂಭದಲ್ಲಿ ಕೂಡ ಹೇಳಿದರು, ಗೃಹಲಕ್ಷ್ಮಿ ಯೋಜನೆಯ ಪ್ರಾರಂಭದಲ್ಲಿ ವಹಿವಾಟು ಮಾಡಿರುವುದಿಲ್ಲ, ಟ್ರಾನ್ಸಾಕ್ಷನ್ ಮಾಡಿದಿಲ್ಲ. ಹೀಗಾಗಿ ಆ ಒಂದು ಅಕೌಂಟ್ಗಳು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ, ಅದನ್ನು ಓಪನ್ ಮಾಡಿಸ್ಕೊಳ್ಬೇಕಂತೆ. ಹೌದು, ಈಗ ಬಹಳಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ಏನೋ ಓಪನ್ ಮಾಡ್ತೀರಿ, ಆದರೆ ಅಕೌಂಟ್ನಲ್ಲಿ ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸೋದಿಲ್ಲ, ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ವಹಿವಾಟನ್ನು ಮಾಡ್ತಾ ಇದ್ದರೆ ಎಂದಿನಂತೆ ನಿಮಗೆ ದುಡ್ಡು ಜಮಾ ಆಗುತ್ತೆ, ಅಲ್ಲೇನು ತೊಂದರೆ ಇರೋದಿಲ್ಲ. ಆದರೆ ನೀವೇನು ಮಾಡ್ತೀರಾ, ಬ್ಯಾಂಕ್ನಲ್ಲಿ ಅಕೌಂಟ್ ಏನು ಓಪನ್ ಮಾಡ್ತೀರಿ, ದುಡ್ಡು ಹಾಕೋದು ತೆಗೆಯೋದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರಲಿ ಅಥವಾ ಆಫ್ಲೈನ್ ಟ್ರಾನ್ಸಾಕ್ಷನ್ ಆಗಿರಲಿ ಮಾಡೋದಿಲ್ಲ. ಅಂದರೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ನ ಮುಖಾಂತರ ಆನ್ಲೈನ್ ಕೂಡ ಮಾಡೋದಿಲ್ಲ. ಈ ಕಡೆ ಬ್ಯಾಂಕ್ಗಳಿಗೆ ಹೋಗಿ ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ಅದನ್ನು ಆ್ಯಕ್ಟಿವ್ ಇಟ್ಟರೆ ಯಾವುದೇ ತೊಂದರೆ ಇಲ್ಲ. ಅದನ್ನು ಆ್ಯಕ್ಟಿವ್ ಇರಲಿಲ್ಲ ಅಂದರೆ ಅದು ತಾನೇ ಡಿಆಕ್ಟಿವೇಟ್ ಆಗುತ್ತೆ. ತದನಂತರ ಇಂತಹ ಯೋಜನೆಗಳಿಂದ ನೀವು ಲಾಭವನ್ನು ಪಡೆದುಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ಮತ್ತೆ ನೀವು ಪರಿಶೀಲನೆ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ತದನಂತರ ಮತ್ತೆ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಈ ಇನ್ಫಾರ್ಮೇಷನ್ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯ ಅರ್ಥ ಆಗಿದ್ರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.